ಗುರು ಬೆಳಗ್ಗೆ ಎ.ಟಿ.ಎಮ್‌ಗೆ ಹೋಗಿ ಎ.ಟಿ.ಎಮ್ ಇಂದ ಅಮೌಂಟ್ ಬಿಡಿಸ್ಕೊಂಡು ಅಮೌಂಟ್ ಮನೆಗೆ ಕೊಟ್ಟು ಅಲ್ಲಿಂದ ನಾನು ಡ್ಯೂಟಿಗೆ ಹೊರಟೆ. ಏನ್ ಹೇಳು ಗುರು, ದುಡ್ಡಿದ್ರೇನೆ ಎಲ್ಲಾ ಕಡೆ ಮರ್ಯಾದೆ ಸಿಗೋದು. ಹಂಗಾಗಿ ನಾನು ಡ್ಯೂಟಿಗೆ ಹೊರಟೆ. ಅಲ್ಲಿಂದ ಕಾರ್ ತಗೊಂಡು ಸೀದಾ ಹೋಗಿದೆ. ನಾನು ಆಫೀಸ್ ಹತ್ರ ಹೋಗಿ ಆಫೀಸಿಂದ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹೋಗಿದೆ ನಾವು ಸಾಗರ ಟು ಸೊರಬ ಹೋಗಿದ್ದು. ಗುರು ಮತ್ತೆ ಸೊರಬದಿಂದ ನಾವು ಹೋಗಿದ್ದು ಚಂದ್ರಗುತ್ತಿ. ಅಲ್ಲೊಂಚೂರು ಏನೋ ಮೀಟಿಂಗ್ ಇತ್ತಂತೆ, ಅಲ್ಲೇ ವೈಟ್ ಮಾಡ್ತಿದ್ದೆ ಅವರಿಗೋಸ್ಕರ. ಆಮೇಲೆ ಕರ್ದ್ಬಿಟ್ಟು ಟೀ ಬಿಸ್ಕೆಟ್ ಖಾರ ಚಿಪ್ಸ್ ಕೊಟ್ರು. ಅಲ್ಲಿಂದ ತಿನ್ಕೊಂಡು ಸೀದಾ ನಾವು ಸೊರ್ಬತ್ ಕಡೆ ಬಂದ್ವಿ. ಅಲ್ಲಿಂದ ಒಳ್ಳೆ ಹೋಟ್ಲು ನೋಡಿದ್ವಿ. ಹೋಟ್ಲಿಗೆ ಹೋಗಿ ಖಡಕ್ ಆಗಿ ರೊಟ್ಟಿ ಊಟ ತಿನ್ಕೊಂಡು ಗುರು ಮತ್ತೆ ಅಲ್ಲಿಂದ ನಮ್ಮ ಪಯಣ ಶುರು ಆಯ್ತು. ಮಳೆ ಅಂದ್ರೆ ಮಳೆ ಬರ್ತಿತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ, ಇದು ರಬ್ಬರ್ ಮಾಡೋಂತ ಲಿಕ್ವಿಡ್ ಡ್ರಮ್ಸ್ ಗಳು ಫುಲ್ಲು ಖಾಲಿ ಆಗಿದೆ. ಆದ್ರೆ ಹಳ್ಳಿ ಹೆಸರೇ ಮರ್ತೋಗ್ಬಿಟ್ಟಿದೆ ಗುರು. ಗುರು ಅದಾದ್ಮೇಲೆ ನಡುವಳ್ಳಿ ಹತ್ರ ಪಯಣ ಆಯ್ತು. ಅಲ್ಲೊಂದು ಆಫೀಸ್ ಓಪನಿಂಗ್ ಇತ್ತಂತೆ, ಹಂಗಾಗಿ ನಮ್ ಸರ್ ಹತ್ರ ಓಪನ್ ಮಾಡಿಸಿದ್ರು. ಅಲ್ಲಿಂದ ಓಪನ್ ಮಾಡಿ ಸೀದಾ ನಾವು ಬಂದಿದ್ದು ಶಿವಮೊಗ್ಗ ಬಂದ್ವಿ. ಅವ್ರಿಗೆ ಡ್ರಾಪ್ ಮಾಡದೆ ಗುರು. ಅಲ್ಲಿಂದ ಸೀದಾ ನಾನು ಕಾರ್ ಬಿಡೋಣ ಅಂತ ಕಾರ್ ಬಿಡಕ್ ಹೋದೆ. ಅಲ್ಲಿಂದ ಸೀದಾ ನಾನು ಸ್ಕೂಟಿ ಎತ್ಕೊಂಡು ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಹೋದೆ ಗಾಡಿ ಎತ್ಕೊಂಡು.